ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನೈಟ್ ಡ್ಯೂಟಿ ಇತ್ತು, ಮುಗಿಸ್ಕೊಂಡು ಮನೆ ಬಂದಿದ್ದೆ ಸ್ನೇಹಿತರೆ. ಮನೆ ಬಂದು ನೋಡಿದರೆ ಯಾರಿಲ್ಲ, ಎಲ್ಲರೂ ಊರಿಗೆ ಕಳಿಸ್ಬಿಟ್ಟಿದ್ದೀನಿ. ಅಷ್ಟರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ನಾವು ಊರಲ್ಲಿ ಇಲ್ದ ಕಾರಣ ಎಲ್ಲ ಕೆಲಸ ಇವತ್ತು ನಾನೇ ಮಾಡ್ಬೇಕು. ನೈಟ್ ಡ್ಯೂಟಿ ಬಂದಿದ್ದೆ. ನೈಟ್ ಡ್ಯೂಟಿ ಬಂದ್ಮೇಲೆ ಫುಲ್ ಮನೆಗೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಕಸ ಮಾಡ್ಬೇಕು. ಬನ್ನಿ ಈಗ ಕಸ ಹೊಡಿತಾ ಇದೀನಿ. ಕಸ ಹೊಡಿಯೋದೊಂದು ನೋಡ್ಕೊಂಡು ಬಟ್ಟೆ ಸೆಳ್ಕೊಬೇಕು. ನಾವು ಬಟ್ಟೆ ಬೇರೆ ಅದಾವ, ಬಟ್ಟೆ ಒಂದು ಸೆಳ್ಕೊಂಡು ಆಮೇಲೆ ಸ್ವಲ್ಪ ತಿಂಡಿ ತಗೊಂಬಂದಿನಿ. ತಿಂಡಿ ಒಂದು ಸ್ವಲ್ಪ ತಿನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬರ್ರಿ, ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಬಟ್ಟೆ ಸೆಳಕ್ಕೆ ಬಂದಿದ್ದಾಯ್ತು. ಈಗ ಬಟ್ಟೆ ಸೆಳಿಬೇಕು. ಈಗ ಬಟ್ಟೆ ಸೆಳ ಬರ್ರಿ. ಈಗ ಬಟ್ಟೆ ಸೆಳಿತಾ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಅಷ್ಟು ಬಟ್ಟೆ ಸೆಳಕ್ ಟ್ರೈ ಮಾಡ್ತೀನಿ. ಈಗ ಬಹಳ ವಯಸ್ಸಾಗ್ಬಿಟ್ಟಿತ್ತು. ಬೆಳಿಗ್ಗೆ ಬಟ್ಟೆ ಸೆಳೆದ್ಬಿಟ್ಟು ಬಟ್ಟೆನ ಸೆಳೆದಿದ್ದಾತು, ಕಸನ ಹೊಡೆದಿದ್ದಾತು. ಒಬ್ಬನೇ ಮನೆಯಾಗಿರೋದ್ರಿಂದ ಎಲ್ಲ ಕೆಲ್ಸಗಳು ಮಾಡಿದ್ದಾಯ್ತು. ಈಗ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗಿ ಒಂದು ಹೋಟ್ಲ್ ಹೆಸರು ಬಂದ್ಬಿಟ್ಟು ಶ್ರೀ ಸಾಯಿ ಟಿಫನ್ ಸೆಂಟರ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಒಂದು ತಿಂಡಿನ ತೊಗೊಂಬಂದ ಸ್ನೇಹಿತರೆ. ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಕೊಟ್ಟರು. ಅವ್ರಿಗೂ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಪ್ಲೇಟ್ ಇಡ್ಲಿ ಮತ್ತು ಒಂದು ಪ್ಲೇಟ್ ಪಲಾವ್ ಕೊಟ್ಟಿದ್ದಾರೆ, ಜೊತೆ ಸಾಂಬಾರು ಕೊಟ್ಟಿದ್ದಾರೆ. ಬನ್ನಿ ಅದು ಹೇಗಿದೆ, ಟೇಸ್ಟ್ ಹೆಂಗೈತೆ ಅಂತ ಒಂದ್ಸಲ ತೋರಿಸ್ತೀನಿ. ಸಾಂಬಾರಿದೆ ಸ್ನೇಹಿತರೆ. ಇಡ್ಲಿ ಸಾಂಬಾರು ಇದಕ್ಕೆ ಒಂದು 30 ರೂಪೀಸ್ ಆಗಿರ್ಬೋದು. 30 ರೂಪೀಸ್ ತಗೊಂಬಂದೆ. ವಡ ಕೇಳಿದೆ, ಬೇಡ ಅಂತಂದು. ನಾನು ಆಯಿಲ್ ಫುಡ್ಸ್ ಜಾಸ್ತಿ ತಿನ್ನಲ್ಲ ಹೊರಗಡೆ, ಹಾಗಾಗಿ. ಆಮೇಲೆ ಇನ್ನೊಂದು ಪ್ಲೇಟ್ ಪಲಾವ್ ತಗೊಂಬಂದಿನಿ, ಅದನ್ನು ಬಿಚ್ಚಿಬಿಡ್ತೀನಿ. ಬನ್ನಿ, ಇಡ್ಲಿ ಮತ್ತು ಪಲಾವ್ ತುಂಬಾ ಟೇಸ್ಟಿ ಆಗಿದೆ ಸ್ನೇಹಿತರೆ. ತಿಂದು ತೋರಿಸ್ಬಿಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ ಪಲಾವ್ ಕೂಡ, ಇಡ್ಲಿ ಸಾಂಬಾರು ಚೆನ್ನಾಗಿದೆ. ನೋಡೋಣ ಬನ್ನಿ ಸ್ನೇಹಿತರೆ, ಟಿಫನ್ ತಿನ್ನೋಣ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಮುಂದೆ ಏನಂತ ತೋರಿಸ್ತಾ ಹೋಗ್ತೀನಿ. ಈ ಟಿಫನ್ ಮಾಡ್ಬಿಡ್ತೀನಿ. ಮಧ್ಯಾಹ್ನ ಯಾರು ಇದ್ದಿಲ್ಲ ಅಂತ ಹೇಳ್ಬಿಟ್ಟು 1 2 3 ನೂಡಲ್ಸ್ ತಂದಿದ್ದೆ. 1 2 3 ನೂಡಲ್ಸ್ ಮಾಡ್ಕೊಳ್ಳೋಣ ಬರ್ರಿ. ಒಂದು 2 ಪ್ಯಾಕೆಟ್ ಹಾಕ್ಬೇಕು, ಮಾಡ್ಬೇಕು ಅಂತಂದು ರೆಡಿ ಮಾಡ್ತಾ ಇದೀನಿ. ರೆಡಿ ಮಾಡ್ಬೇಕೀಗ, ಬರ್ರಿ. ಫಸ್ಟ್ ಒಂದು ಲೋಟ ನೀರ್ ಹಾಕೋಬೇಕು. ತರಕಾರಿ ಬೇಕಾದ್ರೆ ಹಾಕೋಬಹುದು. ನಾನೀಗ ಅಲ್ಪ ಇರೋದ್ರಿಂದ ತರಕಾರಿ ಹಾಕೋಲ್ಲ. ಇಷ್ಟು ನೀರ್ ಕುದೀತಾ ಇರ್ತೈತಿ ನೋಡಿ. ಈಗ ನೀರ್ ಕುದೀತಾ ಐತೆ, ಪಳ್ 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 ನೀರ್ ಕುದೀತಾ ಐತಲ್ಲ. ಈಗ ನೀರ್ ಕುದಿಯೋದು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಂಡು ಈಗ ಫುಲ್ ಆಗಿ ಇದನ್ನ ಮಾಡ್ಬೇಕು ನೋಡಿ. ಈ ತರ ಒಂದು ಫ್ಲೇಮ್ ಇಟ್ಟು ಇವನ್ನೇನು ಮ್ಯಾಗಿ ಪ್ಯಾಕೆಟ್ ಇದಾವಲ್ಲ ಹಾಕಿದೆ, ಒಂದ್ ಸ್ವಲ್ಪ ತರ ಮಿಕ್ಸ್ ಮಾಡ್ಬೇಕು. ನಾನು ಯೂಸ್ ಮಾಡ್ತಾ ಇದ್ದೀನಿ 1 2 3 ನೂಡಲ್ಸ್ನ. ಇದು ತುಂಬಾ ಚೆನ್ನಾಗಿರ್ತತಿ. ನನಗೆ ಗೊತ್ತಿರಂಗ್ ಮ್ಯಾಗಿ ಪ್ಯಾಕೆಟ್ಗಿಂತ ಈ ಸ್ವಲ್ಪ ನೂಡಲ್ಸ್ ಇದು ತುಂಬಾ ಚೆನ್ನಾಗಿರ್ತತಿ, ಒಳ್ಳೆ ಟೇಸ್ಟಿ ಆಗಿರ್ತತಿ ಸ್ನೇಹಿತರೆ. ನೀವು ಕೂಡ ಯೂಸ್ ಮಾಡಬಹುದು ಮನೇಲಿ, ಯಾಕಂದ್ರೆ ತುಂಬಾ ಚೆನ್ನಾಗಿರೋದ್ರಿಂದ ನಾನು ಇದನ್ನ ಯಾವಾಗ್ಲೂ ಯೂಸ್ ಮಾಡ್ತೀನಿ ನಾನು.
ಹಾಗಾಗಿನೇ ಇಪ್ಪಿ ನೂಡಲ್ಸ್ ಯೂಸ್ ಮಾಡ್ತಾರೆ ನಮ್ಮ ಮನೆಯವರೆಲ್ಲ. ಬಟ್ ನಾನು ಇದನ್ನು ಯೂಸ್ ಮಾಡ್ತೀನಿ, ಯಾಕಂದ್ರೆ ನನಗೆ ಒಳ್ಳೆ ಟೇಸ್ಟ್ ಇರೋವಂಥದ್ದು ಇದು ಕೊಟ್ಟು. ಹಾಗಾಗಿನೇ ನಾನು ಇದನ್ನೇ ಯೂಸ್ ಮಾಡೋದು. ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು, ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯವರು ಕೂಡ. ನೋಡಿ ಈ ಥರ ಒಂದು ಕುದಿ ಬಂತು. ಈಗ ಮತ್ತೆ ಮಿಕ್ಸ್ ಮಾಡ್ಬೇಕು ಇದನ್ನ. ಈಗ ಮಸಾಲೆ ಹಾಕಂತ ಟೈಮು ಈ ಥರ ಒಂದು ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದ್ರೊಳಗಡೆಗೆ ಮಸಾಲೆ ಪ್ಯಾಕೆಟ್ನ ಈಗ ಅರ್ದ್ಬಿಟ್ಟು ಹಾಕ್ತೀನಿ ನೋಡ್ರಿ. ಈಗ ನೋಡಿ, ಈಗ ಮಸಾಲೆ ಪ್ಯಾಕೆಟ್ ಹಾಕಿದ್ದೀನಿ ಸ್ನೇಹಿತರೆ. ಯಾವ ಥರ ಒಂದು ಮಸಾಲೆ ಇದೆ ಅಂತ ಹೇಳ್ಬಿಟ್ಟು ಫುಲ್ಲಾಗಿ ಒಂದು ಇದು ಮಾಡ್ಕೊಂಡು ಈ ಥರ ಒಂದು ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಫುಲ್ಲಾಗಿ ಆದಮೇಲೆ ನಾನು ನಿಮಗೆ ಒಂದ್ಸಲ ತೋರಿಸ್ತೀನಿ. ಸಂಜೆ ಬೇರೆ ಆಗ್ತಾ ಬಂತು, ಸಂಜೆ 4 ಗಂಟೆ ಆಗ್ತಾ ಬಂತು ಸ್ನೇಹಿತರೆ. ಹಂಗಾಗಿ ಚಾಪ ಕುಡಿಬೇಕಂತಂದು ಹಾಲು ತಗೊಂಬಂದೆ. ಹಾಲು ಕಾಸ್ತಾ ಇದೀನಿ. ಈಗ ಹಾಲು ಬ್ರೆಡ್ ತಗೊಂಬಂದಿದ್ದೆ, ಕಾಸ್ತಾ ಇದೀನಿ. ಬರ್ರಿ, ಈಗ ಹಾಲು ಕಾಸ್ತಾ ಇದೀನಿ. ಈಗ ಹಾಲು ತಗೊಂಬಂದಿದ್ದೆ, ಹಂಗಾಗಿ ಹಾಲು ಕಾಸ್ಕೊಂಡು ಈಗ ಒಂದು ಲೋಟ ಚಾಪ ಕುಡ್ಕೊಂತೀನಿ ಸ್ನೇಹಿತರೆ. ಸಂಜೆ ಇಷ್ಟೇ ಆಗ್ಬಿಡುತ್ತೆ. ಇನ್ನೇನು ರಾತ್ರಿಗೆ ಏನಾದ್ರು ಒಂದು ಊಟ ಮಾಡೋಣ. ರಾತ್ರಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಸೀದಾ ನೈಟ್ ಡ್ಯೂಟಿ ಬಂದೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟೇ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೆಯೇ ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.